ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ 3.0. ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ತೊಗರಿ ಗಿಡ ಹಾಕಿದೆ. ಲೇಟಾಗಿ ಹಾಕಿದೆ, ಆದರೆ ಈಗ ಹೂವು ಆಯ್ತಾವೆ. ಅದಕ್ಕೆ ಮಳೆ ಇಲ್ಲ, ಮತ್ತು ನೋಡ್ಬೋದು ನೀವು ಹುಳಗಳು ಜಾಸ್ತಿ ಆಗ್ಬಿಡೋದೆ. ಹೌದು, ಫುಲ್ಲು ಯಾವ ರೀತಿ ಹುಳಗಳಿವೆ. ಪರವಾಗಿಲ್ಲ, ಹೂವು ಚೆನ್ನಾಗಿ ಹೊಡೆದಿದೆ. ಅದಕ್ಕೆ ಔಷಧಿ ಹೊಡಿತಾ ಇದ್ದೀವಿ. ಇದಕ್ಕೇನು ಯಾರು ಹಾಕಿಲ್ಲ, ನಾವು ಸುಮ್ಮನೆ ಟಿಲ್ಲರ್ ಹೊಡೆದು ಬಿಟ್ಟಿದ್ದೀವಿ. ಅಲ್ಲೇ ಒಂದೊಂದು ಕಾಯಿ ಆಯ್ತವೆ. ಈಗ ಒಂದೂವರೆ ತಿಂಗಳಲ್ಲೆಲ್ಲ ಕಾಯಿ ಕೊಯ್ಬೇಕು. ನೋಡಿ, ಇಲ್ಲಿ ಎರಡು ಬ್ರೀಡು ಕಾಯಿ ಹಾಕಿದ್ದೀನಿ. ಈ ಕಡೆ ಒಂದು ಬ್ಯಾಚು, ಆ ಕಡೆ ಒಂದು ಬ್ಯಾಚು. ಕಾಲೇ ಕಾಯಿ ಕಿತ್ತು ಮಾರಿ ತಳ್ಳು ಕೀಳ್ಬೇಕಾಯ್ತು. ನಾವು ಒಂದು ಸ್ವಲ್ಪ ಲೇಟಾಗಿ ಹಾಕ್ಬಿಟ್ಟು ನೋಡ್ಬೋದು. ನೀವಲ್ಲಿ ಔಷಧಿ ಹೊಡಿತಾವ್ರೆ. ನಾನಿಲ್ಲಿ ಯಾವುದಪ್ಪ ಹೊಡಿತಾ ಇರೋದು ಅಂದರೆ, ಇಲ್ಲೇನು ನೋಡ್ತಾ ಇರಲ್ಲ ಸ್ಕ್ರೀನ್ ಮೇಲೆ ಇದೆ ಮೈಕ್ರೋ ನ್ಯೂಟ್ರಿಯೆಂಟ್ ಮತ್ತು ಕೊರೋಜಾನು. ಇವೆರಡು ಯಾಕಪ್ಪ ಹೊಡಿತಾ ಇರೋದು ಅಂದರೆ, ಈಗೇನು ಕಾಯಿ ಬಿಡೋ ಟೈಮು, ಹೂವು ಕಚ್ಚಿರೋ ಟೈಮಲ್ಲಿ ಒಂದು ಸ್ವಲ್ಪ ಶೈನಿಂಗ್ ಬರಲಿ ಕಾಯಿ, ಮತ್ತು ಜಾಸ್ತಿ ಇಳುವರಿ ಬರಲಿ ಅಂತ ಅಂದ್ಬಿಟ್ಟು ಮೈಕ್ರೋ ನ್ಯೂಟ್ರಿಯೆಂಟ್ ಹೊಡಿತಾ ಇರೋದು. ಇದನ್ನ ಕೊರೋಜಾನ್ ಮಂದಿ ಹುಳುಕ್ಕೆ ಜಾಸ್ತಿ ಕೊರೋಜಾನ್ ಹೊಡಿಬಾರ್ದು ಇಂಥ ಟೈಮಲ್ಲಿ. ನೀವು ಒಂದು ಕ್ಯಾನ್ಗೆ 5 ml ಹಾಕೋ ಜಾಗದಲ್ಲಿ 4 ml ಹಾಕಿದ್ರೆ ಸಾಕಾಯ್ತದೆ. ಯಾಕಪ್ಪ ಅಂದರೆ, ನೀವು ಕೊರೋಜನ್ ಜಾಸ್ತಿ ಹೊಡೆದಷ್ಟು ಹೂವು ಉದುರೋಯ್ತದೆ. ಹೂವು ನಿಲ್ಲಲ್ಲ, ಅದು ಸಾಕಷ್ಟು ಸ್ಟ್ರಾಂಗ್ ಇರ್ತದೆ. ಎಂಥ ಹುಳ ಇದ್ದರೂ ತಡೆದ್ಬಿಡ್ತದೆ ಅದು. ಅದಕ್ಕಾಗಿ ಸ್ವಲ್ಪ ನೋಡ್ಕೊಂಡು ಹೊಡಿಬೇಕು. ನೀವು ಯಾರನ್ನ ಈ ಟೈಮ್ ಈ ಬ್ಯಾಚ್ಗೆ ತೊಗರಿಕಾಯಿ ಬಡ್ದಿದ್ರೆ ನೋಡೋಣ, ಕಮೆಂಟ್ ಮಾಡಿ. ಇನ್ನೊಂದೂವರೆ ತಿಂಗಳಲ್ಲಿ ಕಾಯಿ ಕೀಳ್ಬೇಕು. ಇದನ್ನು ನೋಡೋಣ ಎಷ್ಟು ಖರ್ಚಾಗದೆ, ಎಷ್ಟು ಲಾಭ ಬಂತು ಅಂತ ಎಲ್ಲ ಕಾಯಿ ಕಿತ್ತಾದ್ಮೇಲೆ ಹೇಳ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋಗಳು ಬರ್ತಾ ಇರ್ತವೆ. ಇಲ್ಲಿವರೆಗೂ ಎಷ್ಟು ಖರ್ಚು ಬರ್ತದೆ ಅಂದರೆ, ಕಾಳೇನು ಹಳೆವೆ ಇದ್ದು ಒಂದು ಇಲ್ಲಿಗೆ 2 kg ಕಾಳು ಹಿಡ್ದದೆ. 2 kg ಕಾಳು ಹಿಡ್ದದೆ. ಅಲ್ಲಿಗೆ ರೋಟ್ರಿ ಹೊಡ್ಸಿದ್ದು ಒಂದ್ಸತಿ. ರೋಟ್ರಿ ಹೊಡ್ಸಾದ್ಮೇಲೆ ಟಿಲ್ಲರಲ್ಲೇ ಸಾಲು ಹೊಡೆದಿದೆ. 15 ರೂಪಾಯಿ ರೋಟ್ರಿ. ಒಂದು 45 ನಿಮಿಷ ಆಗಿತ್ತು. 45 ನಿಮಿಷ ರೋಟ್ರಿ, ಒಂದು 100 ರೂಪಾಯಿ ಪೆಟ್ರೋಲ್ ಕುಡ್ದಿತ್ತು ಟಿಲ್ಲರಲ್ಲಿ ಸಾಲು ಹೊಡಿಯೋಕ್ಕೆ. ಇದ್ರ ಮಧ್ಯ ಬೀನ್ಸ್ ಹಾಕಿದೆ. ಬೀನ್ಸ್ ಎಲ್ಲ ಕಿತ್ಕೊಂಡ್ಮೇಲೆ ತಿರ್ಗಾ ಒಂದು ಮೈ ರೋಟ್ರಿ ಹೊಡೆದಿದ್ದೀನಿ. ಅದಕ್ಕೊಂದು 5 ಲೀಟ್ರ್ ಕುಡ್ದಿತ್ತು. ಸೆತ್ತೆ ಜಾಸ್ತಿ ಇತ್ತದಿಂದ ಸಾಲು ಹೊಡಿಬೇಕಾದ್ರೆ 1 ಲೀಟ್ರ್ ಕುಡ್ದಿದ್ದು. ಅಲ್ಲಿಗೆ ಒಂದು 1,000 ಮತ್ತು ಅಲ್ಲಿ ಎರಡನೇ ಬೀಡು ಔಷಧಿ ಹೊಡಿತಾ ಇರೋದು. ಅಲ್ಲಿಗೆ ಹೋದ ಸತಿ ಔಷಧಿಗೆ 1,500 ಖರ್ಚಾಗಿತ್ತು. ಈ ಬಿಸಿಲು ಜಾಸ್ತಿ ಇರೋದ್ರಿಂದ ಹುಳ ಜಾಸ್ತಿ ಆಗ್ಬಿಡೋದೆ. ನೋಡಿ, ಇದೊಂದು ಬ್ರೀಡು. ನೋಡೋಣ, ಒಣಕಾಳು ಮಾಡಿದ್ರು ದುಡ್ಡೇ. ಯಾರು ಹಾಕಿದ್ರು ಇನ್ನೂ ಸಸಿ ಚೆನ್ನಾಗಿ ಹೊಡೆದಿರೋದು. ಮಳೆ ಜಾಸ್ತಿ ಆಗೋಯ್ತು ನಮ್ಗೆ ಅವಾಗ, ಸೈಕ್ಲೋನ್ ಹಿಡ್ಕೊಂಬಿಟ್ಟಿತ್ತು. ಅದರಿಂದ ಯಾರು ಹಾಕೋಕ್ಕಾಗಲಿಲ್ಲ. 1,500 ಅದು, 1,500 ಇದು ಎಲ್ಲ ಒಂದು 3,000 ಖರ್ಚಾಗೋದು ಅಲ್ಲೇ. ಮತ್ತು ಈ ಸತಿ ಔಷಧಿ 660 ರೂಪಾಯಿ, 3,600 700 ರೂಪಾಯಿ ಖರ್ಚಾಗದೆ. ಇದಕ್ಕೆ 3,700 ರೂಪಾಯಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.